महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्। नारायणाय विद्महे वासुदेवाय धीमहि तन्नो विष्णु प्रचोदयात्। ಆತ್ಮೀಯ ಯಾಜ್ಞವಲ್ಕ್ಯ ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಈ ಫೆಬ್ರವರಿ ತಿಂಗಳು ಕಳೆದ ನಂತರ ಮಾರ್ಚ್ ತಿಂಗಳಲ್ಲಿ ಒಂದು ವಿಶೇಷವಾದ ಒಂದು ಯೋಗ ಉಂಟಾಗ್ತಕ್ಕಂಥ ಸಂದರ್ಭ ಕೂಡಿದೆ. ಹಾಗಾಗಿ ಈ ಯೋಗದ ಬಲದಿಂದ ಒಂದು 5 ರಾಶಿಯವರಿಗೆ ಒಳ್ಳೆಯ ಆರ್ಥಿಕ ಪ್ರಗತಿ ಆಗ್ತಕ್ಕಂಥ ಲಕ್ಷಣಗಳು ಜಾಸ್ತಿಯಾಗಿ ಕಾಣಿಸುತ್ತೆ. ಅಂದರೆ ಯಾವುದು ಆ ಯೋಗ ಅಂತ ನಾವು ನೋಡಿದಾಗ ಲಕ್ಷ್ಮೀನಾರಾಯಣ ಯೋಗ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಯೋಗ ಮಾರ್ಚ್ ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ. ಮಾರ್ಚ್ ತಿಂಗಳಿಂದ ಒಂದು 4 ತಿಂಗಳು ಈ ಒಂದು 5 ರಾಶಿಯವರಿಗೆ ಲಕ್ಷ್ಮೀನಾರಾಯಣ ಯೋಗದ ಬಲವಾಗಿ ಒಳ್ಳೆಯ ಆರ್ಥಿಕವಾಗಿ ಅಭಿವೃದ್ಧಿ ಮತ್ತು ಅವರು ಏನೆಲ್ಲ ಕನಸುಗಳನ್ನು ಕಂಡಿರ್ತಾರೆ ಆ ಕನಸುಗಳು ನನಸಾಗ್ತಕ್ಕಂಥ ಸಂದರ್ಭ ಈ ಮಾರ್ಚ್ ತಿಂಗಳಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಜ್ಯೋತಿಷದ ಪ್ರಕಾರ ಬುಧಗ್ರಹ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಹಾಗಾಗಿ ಇದು ಏನಾಗುತ್ತೆ, ಮೀನರಾಶಿಯಲ್ಲಿ ಬುಧಗ್ರಹ ಸಂಚಾರ ಮಾಡೋದ್ರಿಂದ ಲಕ್ಷ್ಮೀನಾರಾಯಣ ಯೋಗದ ರಚನೆಗೆ ಒಂದು ಕಾರಣವಾಗಿ ಕಾಣುತ್ತೆ ಅಂತೇಳಿ ಹೇಳ್ಬೋದು. ಈ ರಾಜಯೋಗವು ಈ 5 ರಾಶಿ ಚಕ್ರಗಳಿಗೆ ಒಂದು ಒಳ್ಳೆಯ ಮಂಗಳಕರ ಮತ್ತು ಪ್ರಯೋಜನವನ್ನು ಉಂಟು ಮಾಡುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ 10 ತಿಂಗಳ ನಂತರ ಬುಧಗ್ರಹ ಬಂದು ಮೀನರಾಶಿಯನ್ನು ಪ್ರವೇಶವನ್ನು ಮಾಡ್ತಾನೆ. ಹಾಗಾಗಿ ಜ್ಯೋತಿಷ್ಯದ ಪ್ರಕಾರ ಗುರುವಿನ ಒಂದು ರಾಶಿ ಅಂದರೆ ಮೀನರಾಶಿಯಲ್ಲಿ ಬುಧನ ಒಂದು ಸ್ಥಾನ ತುಂಬ ಶಕ್ತಿಯುತವಾಗಿ ಬರುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಇದು ಒಂದು ಒಳ್ಳೆಯ ಪಾಸಿಟಿವ್ ರಿಸಲ್ಟನ್ನು ಕೊಡ್ತಕ್ಕಂಥ ಒಂದು ಸಂದರ್ಭ, ಅಂದರೆ ಉತ್ತಮವಾಗಿ ಪರಿಣಾಮವನ್ನು ಬೀರುತ್ತೆ. ಅಂದರೆ ಫೆಬ್ರವರಿ 27ರಂದು ಬುಧಗ್ರಹ ಶುಕ್ರ ಇರತಕ್ಕಂಥ ಮೀನರಾಶಿಯನ್ನು ಪ್ರವೇಶವನ್ನು ಮಾಡಿದ್ದಾನೆ. ಹಾಗಾಗಿ ಇಲ್ಲಿ ಬುಧಗ್ರಹ ಮತ್ತು ಶುಕ್ರ ಮತ್ತು ಮೀನರಾಶಿಯಲ್ಲಿ ಸಂಯೋಗವನ್ನು ಆಗುತ್ತೆ. ಈ ಪರಿಸ್ಥಿತಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಮೀನರಾಶಿಯಲ್ಲಿ ಬುಧ ಮತ್ತು ಶುಕ್ರನ ಸಂಯೋಜನೆ ಲಕ್ಷ್ಮೀನಾರಾಯಣ ಒಂದು ರಾಜಯೋಗಕ್ಕೆ ಕಾರಣವನ್ನು ಆಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಲಕ್ಷ್ಮೀನಾರಾಯಣ ಒಂದು ಯೋಗದ ಬಲದಿಂದ ಒಂದು 5 ರಾಶಿಯವರಿಗೆ ಒಳ್ಳೆಯ ಅದೃಷ್ಟವನ್ನು ಕೊಡ್ತಕ್ಕಂಥ ದಿನಗಳು ಈ ಮಾರ್ಚ್ ತಿಂಗಳ ನಂತರದಲ್ಲಿ ಈ 5 ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಯಾವುದು ಆ 5 ರಾಶಿಗಳು, 5 ರಾಶಿಯವರಿಗೆ ಏನೆಲ್ಲ ಫಲಗಳು ಸಿಗುತ್ತೆ ಅಂತೇಳಿ ನಾವು ವಿಶ್ಲೇಷಣೆಯನ್ನು ಮಾಡಿದಾಗ ಪ್ರಾರಂಭದಲ್ಲಿರ್ತಕ್ಕಂಥದ್ದು ವೃಷಭ ರಾಶಿ. ಈ ವೃಷಭ ರಾಶಿಗೆ ಅಧಿಪತಿ ಬಂದು ಶುಕ್ರ ಬಂದು ಮೀನರಾಶಿಯಲ್ಲಿ ಬುಧನ ಜೊತೆ ಸಂಯೋಜನೆ ಆಗಿರೋದ್ರಿಂದ ಲಕ್ಷ್ಮೀನಾರಾಯಣ ಯೋಗದ ಒಂದು ಬಲವಾಗಿ ಬುಧನ ಒಂದು ಸಂಚಾರ ವೃಷಭ ರಾಶಿಯವರಿಗೆ ಒಂದು ಆರ್ಥಿಕ ಭವಿಷ್ಯವನ್ನು ಬಲವನ್ನು ಪಡಿಸುತ್ತೆ ಅಂತೇಳಿ ಹೇಳ್ಬೋದು. ಯಾವ ಥರ ಅಂದರೆ ಸಾಕಷ್ಟು ಆರ್ಥಿಕವಾಗಿ ಲಾಭಗಳನ್ನು ಈ ವೃಷಭ ರಾಶಿಯವರಿಗೆ ತಂದುಕೊಡುತ್ತೆ. ಆದಾಯದ ಹೊಸ ಮಾರ್ಗಗಳನ್ನು ಇವರು ಹುಡುಕ್ತಕ್ಕಂಥ ಒಂದು ಸಂದರ್ಭಗಳು ಸಿಗುತ್ತೆ. ಅಂದರೆ ಹೊಸದಾಗಿ ಆದಾಯ ಪಡ್ತಕ್ಕಂಥ ಯಾವುದೋ ಬಿಸ್ನೆಸ್ ಆಗಿರ್ಬೋದು ಅಥವಾ ಅವರ ಮಾಡ್ತಕ್ಕಂಥ ಕೆಲಸಗಳಲ್ಲಾಗ್ಬೋದು ಹೊಸ ಮಾರ್ಗಗಳು ಇವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಇವರ ಆರ್ಥಿಕವಾದ ಒಂದು ಸ್ಥಿತಿಯು ಸಹ ಉತ್ತಮವಾಗಿ ಬಲಪಡಿಸುತ್ತೆ ಅಂತೇಳಿ ಹೇಳಬಹುದು. ವೃಷಭ ರಾಶಿಯಲ್ಲಿ ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥವರು ಈ ಸಮಯದಲ್ಲಿ ಬಡ್ತಿ ಪ್ರಮೋಷನ್ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಮತ್ತು ಸಂಬಳವು ವೇತನ ಹೆಚ್ಚಾಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇರುತ್ತೆ ಅಂತೇಳಿ ಹೇಳ್ಬೋದು. ಅದೇ ರೀತಿಯಲ್ಲಿ ಮನೆಯಲ್ಲಿ ಒಂದು ಸಂತೋಷವಾದ ಒಂದು ವಾತಾವರಣ ಮತ್ತು ಶಾಂತಿಯಿಂದ ಇರತಕ್ಕಂಥದ್ದು ಈ ವೃಷಭ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಆಗುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ಈ ಲಕ್ಷ್ಮೀನಾರಾಯಣದ ಯೋಗದ ಫಲದಿಂದ ಈ ಮಾರ್ಚ್ ತಿಂಗಳ 4ನೇ ತಿಂಗಳ ಒಳಗಾಗಿ ಒಳ್ಳೆಯ ಆರ್ಥಿಕವಾಗಿ ಲಾಭವನ್ನು ಒಂದು ಸಂತೋಷವಾದ ಒಂದು ವಾತಾವರಣವನ್ನು ಈ ವೃಷಭ ರಾಶಿಯವರಿಗೆ ನಿರ್ಮಾಣವನ್ನು ಮಾಡುತ್ತೆ ಅಂತೇಳಿ ಹೇಳಬಹುದು. 2ನೆಯ ರಾಶಿ ಆಗಿರ್ತಕ್ಕಂಥದ್ದು ಮಿಥುನ ರಾಶಿಗೆ ಅಧಿಪತಿ ಬಂದು ಬುಧ. ಈ ಬುಧನ ಒಂದು ಸಂಯೋಗದಿಂದ
ಒಂದು ಮಿಥುನ ರಾಶಿಯವರಿಗೆ ಒಂದು ಶುಭವಾಗಿ ಇರ್ತಕ್ಕಂಥ ಯೋಗ ಅಂತೇಳಿ ಹೇಳ್ಬೋದು. ಉದ್ಯೋಗದಲ್ಲಿ ಒಳ್ಳೆಯ ಬೆಳವಣಿಗೆಯಾಗುತ್ತೆ ಅಂತೇಳಿ ಹೇಳ್ಬೋದು. ಯಾರೆಲ್ಲ ಮಿಥುನ ರಾಶಿಯವರು ನಿರುದ್ಯೋಗಿಗಳು ಇದ್ದಾರೆ ಅವರಿಗೆಲ್ಲ ಒಂದು ಶುಭ ಕಾಲ, ಅಂದರೆ ಉದ್ಯೋಗ ಸಿಗ್ತಕ್ಕಂಥ ಸಂದರ್ಭಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು. ಅದೇ ರೀತಿಯಲ್ಲಿ ವ್ಯವಹಾರದಲ್ಲಿ ಆಸಕ್ತಿ ಇರ್ತಕ್ಕಂಥ ಮಿಥುನ ರಾಶಿಯವರಿಗೆ ಮಿಥುನ ರಾಶಿ ಅಧಿಪತಿ ಬುಧ ಆಗಿರೋದ್ರಿಂದ ಬುಧ ಮತ್ತು ಶುಕ್ರ ಸಂಯೋಜನೆಯಿಂದ ಮೀನರಾಶಿಯಲ್ಲಿ ಆಗ್ತಕ್ಕಂಥ ಒಂದು ಲಕ್ಷ್ಮೀನಾರಾಯಣದ ಯೋಗದ ಬಲದಿಂದ ವ್ಯವಹಾರದಲ್ಲಿ ಒಳ್ಳೆಯ ಲಾಭ ಆಗ್ತಕ್ಕಂಥದ್ದು, ಸಾಕಷ್ಟು ಯಶಸ್ಸನ್ನು ಈ ಮಿಥುನ ರಾಶಿಯವರಿಗೆ ಇದು ತಂದುಕೊಡುತ್ತೆ ಅಂತೇಳಿ ಹೇಳಬಹುದು. ಹಾಗೆಯೇ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ ಮತ್ತು ಒಳ್ಳೆಯ ಉತ್ತಮವಾದ ಆರೋಗ್ಯವೂ ಸಹ ಈ ಮಿಥುನ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಸಿಗುತ್ತೆ ಅಂತೇಳಿ ಹೇಳಬಹುದು. ಅದೇ ಸಮಯದಲ್ಲಿ ಒಂದು ಕೆಲಸದ ಸ್ಥಳದಲ್ಲಿ ಒಂದು ಬದಲಾವಣೆಯನ್ನು, ಅಂದರೆ ಹೆಚ್ಚಿನ ರೀತಿಯಲ್ಲಿ ಜವಾಬ್ದಾರಿಗಳನ್ನು ಪಡೀತಕ್ಕಂಥ ಸಾಧ್ಯತೆಗಳು ಈ ಮಿಥುನ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಅಂದರೆ ಒಳ್ಳೆಯ ಉನ್ನತವಾದ ಒಂದು ಹುದ್ದೆ, ಅಂದರೆ ಪ್ರಮೋಷನ್ ಆಗ್ತಕ್ಕಂಥ ಸಂದರ್ಭಗಳು ಈ ಮಿಥುನ ರಾಶಿಯವರಿಗೆ ಈ ಒಂದು ಲಕ್ಷ್ಮೀನಾರಾಯಣದ ಯೋಗದ ಬಲದಿಂದಾಗಿ ಸಿಗುತ್ತೆ ಅಂತೇಳಿ, ಒಳ್ಳೆಯ ವಾತಾವರಣವು ಸಹ ನಿರ್ಮಾಣ ಆಗ್ತಕ್ಕಂಥ ಸಂದರ್ಭ ಸಿಗುತ್ತೆ ಅಂತೇಳಿ ಹೇಳಬಹುದು. ಮೂರನೆಯ ರಾಶಿ ಆಗಿರ್ತಕ್ಕಂಥದ್ದು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಅನಿರೀಕ್ಷಿತವಾದ ಲಾಭಗಳನ್ನು ಪಡೀತಾರೆ. ಅಂದರೆ ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೂ ಯಾವುದೇ ಒಂದು ದುಡ್ಡು ಬರುತ್ತೆ ಅಂತ ನಿರೀಕ್ಷಣೆ ಮಾಡಿರೋದಿಲ್ಲ. ಆ ರೀತಿಯಲ್ಲಿ ಯಾವುದೋ ಒಂದು ಸಂಪತ್ತು ಬರ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಉದ್ಯೋಗದಲ್ಲಿ ಒಂದು ಪ್ರಗತಿಯನ್ನು ಕಾಣ್ತಾರೆ ಅಂತೇಳಿ ಹೇಳಬಹುದು. ವಿಶೇಷವಾಗಿ ಈ ಕನ್ಯಾ ರಾಶಿಯವರಿಗೆ ಸಾಕಷ್ಟು ನಾವು ಕಳೆದ ವಿಡಿಯೋಗಳಲ್ಲಿ ಹೇಳಿದ್ದೀವಿ. ಈ ಕನ್ಯಾ ರಾಶಿಯವರ ಒಂದು ವಿಶೇಷವಾದ ಈ 2025 ಒಂದು ಭವಿಷ್ಯದ ಪ್ರಕಾರ ಭೂಲಾಭ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿದೆ. ಆರ್ಥಿಕವಾಗಿ ಪ್ರಗತಿಯನ್ನು ಕಾಣ್ತಾರೆ ಅಂತೇಳಿ ಹೇಳಿದ್ದೇವೆ. ಹಾಗಾಗಿ ಈ ಕನ್ಯಾ ರಾಶಿಯವರಿಗೆ ಸೈಟ್ ತಗೊಳ್ತಕ್ಕಂಥ ಒಂದು ಯೋಗ ಆಗ್ಬೋದು, ಅಥವಾ ಹೊಸ ಮನೆಯನ್ನು ಖರೀದಿ ಮಾಡ್ತಕ್ಕಂಥ ಒಂದು ಯೋಗ ಆಗ್ಬೋದು, ಯಾವುದೋ ಒಂದು ವಿಶೇಷವಾಗಿ ಭೂಲೋಭ ಆಗ್ತಕ್ಕಂಥ ಸಂದರ್ಭಗಳು ಈ ಒಂದು ಕನ್ಯಾ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ವಿಶೇಷವಾಗಿ ಒಳ್ಳೆಯ ಫಲಿತಾಂಶಗಳು ಸಕಾರಾತ್ಮಕವಾಗಿ ಈ ಕನ್ಯಾ ರಾಶಿಯವರಿಗೆ ಒಂದು ಸಹಾಯವನ್ನು ಮಾಡುತ್ತೆ ಅಂತೇಳಿ ಹೇಳ್ಬೋದು. ಹಾಗೂ ವಿಶೇಷವಾಗಿ ಪಿತೃಗಳ ಒಂದು ಸಂಪತ್ತು ಸಿಗತಕ್ಕಂಥ ಒಂದು ಸಂದರ್ಭವೂ ಸಹ, ಅದರಿಂದ ಲಾಭ ಆಗ್ತಕ್ಕಂಥ ಸಂದರ್ಭವೂ ಸಹ ಈ ಕನ್ಯಾ ರಾಶಿಯವರಿಗೆ ಈ ಒಂದು ಲಕ್ಷ್ಮೀನಾರಾಯಣದ ಯೋಗದ ಬಲದಿಂದ ಸಿಗ್ತಕ್ಕಂಥ ಅವಕಾಶಗಳು ಸಿಗುತ್ತೆ ಅಂತೇಳಿ ಹೇಳಬಹುದು. ವಿಶೇಷವಾಗಿ ಹಣವನ್ನು ವಾಪಸ್ ಬರುವ ಸಾಧ್ಯತೆ, ಅಂದರೆ ಯಾವುದೋ ಒಂದು ಸಂದರ್ಭಗಳಲ್ಲಿ ಸಾಲವಾಗಿ ಕೊಟ್ಟಿರ್ತಕ್ಕಂಥ ಹಣ ಹಿಂದಿರುಗಿ ಬರ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಈ ಕನ್ಯಾ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ಉದ್ಯೋಗವನ್ನು ಹುಡುಕಿರ್ತಕ್ಕಂಥ ವಿಶೇಷವಾಗಿ ಆ ಉದ್ಯೋಗವನ್ನು ವಿಶೇಷವಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಆ ಉದ್ಯೋಗಕ್ಕಾಗಿ ಪ್ರಯತ್ನವನ್ನು ಮಾಡ್ತಕ್ಕಂಥ ಕನ್ಯಾ ರಾಶಿಯವರಿದ್ದಲ್ಲಿ ಉದ್ಯೋಗವೂ ಸಹ ನಿರ್ಮಾಣವನ್ನು ಮಾಡಿ ಉದ್ಯೋಗವೂ ಸಹ ಸಿಗ್ತಕ್ಕಂಥ ಒಂದು ಸಂದರ್ಭಗಳು, ವ್ಯವಹಾರದಲ್ಲಿ ಒಳ್ಳೆಯ ಯಶಸ್ಸು ಮತ್ತು ಆರ್ಥಿಕವಾಗಿ ಲಾಭ ಭೂಲಾಭ ಆಗ್ತಕ್ಕಂಥ ಎಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಲಕ್ಷ್ಮೀನಾರಾಯಣದ ಯೋಗದ ಬಲ ಈ ಕನ್ಯಾ ರಾಶಿಯವರಿಗೆ ಉತ್ತಮ ಒಂದು ಪ್ರಗತಿಯನ್ನು ಕಾಣುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಈ ಕನ್ಯಾ ರಾಶಿಯವರಿಗೆ ಯಶಸ್ವಿ ಆಗ್ತಕ್ಕಂಥ ಸಂದರ್ಭಗಳು ಈ ಒಂದು ಮಾರ್ಚ್ ತಿಂಗಳಲ್ಲಿ ವಿಶೇಷವಾಗಿ ಕಾಣುತ್ತೆ ಅಂತೇಳಿ ಹೇಳಬಹುದು. ಮುಂದಿನ ರಾಶಿ ಮಕರ ರಾಶಿ. ಈ ಮಕರ ರಾಶಿಯವರು ಕಳೆದ 7.5 ವರ್ಷಗಳಿಂದ ಈ ಸಾಡೆ ಸಾತಿಯ ಒಂದು ಪ್ರಭಾವದಿಂದ ಸಾಕಷ್ಟು ಕೆಟ್ಟ ಪರಿಣಾಮಗಳನ್ನು ಅನುಭವಿಸಿರ್ತಾರೆ. ಈ ಮಾರ್ಚ್ ತಿಂಗಳಲ್ಲಿ ಸಾಡೆ ಸಾತಿಯಿಂದ ಮುಕ್ತಿ ಆಗ್ತಕ್ಕಂಥ ಈ ಮಕರ ರಾಶಿಯವರಿಗೆ ಈ ಒಂದು ಲಕ್ಷ್ಮೀನಾರಾಯಣದ ಒಂದು ಯೋಗದ ಬಲ ವಿಶೇಷವಾಗಿ ಅವರಿಗೂ ಸಹ ಮಕರ ರಾಶಿಯವರಿಗೆ ಒಳ್ಳೆಯ ಒಂದು ಪ್ರಗತಿಯನ್ನು ತರುತ್ತೆ ಅಂತೇಳಿ ಹೇಳಬಹುದು. ಯಾವ ರೀತಿ ಅಂದರೆ ಉದ್ಯೋಗದಲ್ಲಿ ಅಂದರೆ ಪ್ರಮೋಷನ್ ಅಂದರೆ ಬಡ್ತಿ ಪಡೀತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತೇಳಿ ಹೇಳಬಹುದು. ಹಾಗೆಯೇ ಉದ್ಯಮಗಳನ್ನು ಮಾಡ್ತಾ ಇರ್ತಕ್ಕಂಥ ಈ ಮಕರ ರಾಶಿಯವರಿಗೆ ಸಂಬಂಧಪಟ್ಟವರು ವಿಶೇಷ ಆ ಯೋಜನೆಗಳನ್ನು ತರುವ ಮೂಲಕ ಒಂದು ಯಶಸ್ವಿ ಆಗ್ತಕ್ಕಂಥ ಸಂದರ್ಭಗಳು ಈ ಮಕರ ರಾಶಿಯವರಿಗೆ ಸಿಗುತ್ತೆ. ವಿದ್ಯಾರ್ಥಿಗಳು ಮಕರ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ವಿದ್ಯೆಯ ಒಂದು ಉನ್ನತವಾದ ವಿದ್ಯೆ ಸಿಗತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಸಿಗುತ್ತೆ. ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಇರ್ತಕ್ಕಂಥ ಗಲಾಟೆ ಏನಂತಾರೆ ಅವೆಲ್ಲ ಸಮಸ್ಯೆಗಳೆಲ್ಲ ದೂರವಾಗಿ ಕುಟುಂಬದ ವಿಷಯಗಳಲ್ಲಿ ಒಳ್ಳೆಯ ಒಂದು ಶಾಂತಿ ಮತ್ತು ಸಂಯಮದಿಂದ ಇರ್ತಕ್ಕಂಥ ಸಮಯ ಈ ಒಂದು ಮಕರ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಯಾವೆಲ್ಲ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು
ಕಳೆದ 7.5 ವರ್ಷಗಳಿಂದ ಈ ಸಾಡೆ ಸಾತಿಯ ಪ್ರಭಾವದಿಂದ ಸಾಕಷ್ಟು ನಷ್ಟಗಳನ್ನು ಅನುಭವಿಸಿರ್ತಾರೆ. ಈ ಲಕ್ಷ್ಮೀನಾರಾಯಣದ ಯೋಗದ ಬಲದಿಂದ ಈ ಮಾರ್ಚ್ ತಿಂಗಳ ಮುಂದಿನ ಒಂದು 4 ತಿಂಗಳಲ್ಲಿ ಒಳ್ಳೆಯ ಆರ್ಥಿಕವಾಗಿ ಲಾಭಗಳನ್ನು ತರ್ತಕ್ಕಂಥದ್ದು ಮತ್ತು ವ್ಯವಹಾರದಲ್ಲಿ ಲಾಭ ಆಗ್ತಕ್ಕಂಥದ್ದು, ಭೂಲಾಭ ಆಗ್ತಕ್ಕಂಥ ಒಂದು ಸಂದರ್ಭಗಳು ಈ ಮಕರ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಲಕ್ಷ್ಮೀನಾರಾಯಣದ ಯೋಗದ ಬಲದಿಂದ ಸಿಗುತ್ತೆ ಅಂತೇಳಿ ಹೇಳಬಹುದು. ಮುಂದಿನ ರಾಶಿ ಅಂದರೆ ಕುಂಭರಾಶಿ. ಈ ಕುಂಭರಾಶಿಯವರಿಗೂ ಸಹ ಬುಧನ ಒಂದು ಸಂಚಾರದ ಒಂದು ಬಲದಿಂದ ಒಂದು ಯೋಗ ಯಾವ ರೀತಿ ಅವರಿಗೆ ವಿಶೇಷವಾಗಿ ಫಲವನ್ನು ಕೊಡುತ್ತೆ ಅಂದರೆ ಹಣಕಾಸಿನ ದೃಷ್ಟಿಯಿಂದ ಅಂದರೆ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಪ್ರಯೋಜನವನ್ನು ಕುಂಭರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಇದ್ದಕ್ಕಿದ್ದಾಗೆ ಅವ್ರಿಗೂ ಸಹ ಆರ್ಥಿಕವಾಗಿ ಲಾಭವನ್ನು ಕೊಡ್ತಕ್ಕಂಥ ಸಂದರ್ಭಗಳು ಮತ್ತು ಇವರಿಗೂ ಸಹ ಕುಂಭರಾಶಿಯವರಿಗೆ ಒಂದು ಭೂಲಾಭ ಅಂದರೆ ಮನೆಯನ್ನು ಕಟ್ಟಿಸ್ತಕ್ಕಂಥ ಒಂದು ಯೋಗ ಆಗ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಸಾಧ್ಯತೆ ಇದೆ ಅಂತೇಳಿ ಹೇಳಬಹುದು. ಹಾಗಾಗಿ ಯಾರೆಲ್ಲ ಈ ಕುಂಭರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಕುಟುಂಬದಲ್ಲಿ ಸಂತೋಷದ ಒಂದು ವಾತಾವರಣ ಈ ಒಂದು ಸಂದರ್ಭದಲ್ಲಿ ಸಿಗುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ಈ ಕುಂಭರಾಶಿಯಲ್ಲಿ ಸಹ ಒಂದು ಲಕ್ಷ್ಮೀನಾರಾಯಣದ ಯೋಗದ ಬಲದಿಂದ ವಿಶೇಷವಾಗಿ ಒಂದು ರಾಜಯೋಗ ಅಂತೇಳಿ ನಾವೇನು ಹೇಳ್ತೀವಿ, ಆ ರಾಜಯೋಗದ ಒಂದು ಪ್ರಭಾವದಿಂದ ಈ 5 ರಾಶಿಯವರಿಗೆ ವಿಶೇಷವಾಗಿ ಆರ್ಥಿಕವಾಗಿ ಲಾಭ ಮತ್ತು ಭೂಲಾಭ ಇವೆಲ್ಲ ಸಿಗ್ತಕ್ಕಂಥ ಒಂದು ಸಂದರ್ಭಗಳು ಈ ಒಂದು ಲಕ್ಷ್ಮೀನಾರಾಯಣದ ಯೋಗದ ಬಲದಿಂದ ಸಿಗುತ್ತೆ ಅಂತೇಳಿ ಹೇಳಬಹುದು. ಮತ್ತು ಯಾವ ಒಂದು ಸಮಯದಲ್ಲಿ ಶುಕ್ರಗ್ರಹ ಮತ್ತು ಬುಧಗ್ರಹ ಮೀನರಾಶಿಯಲ್ಲಿ ಒಂದು ಸಂಯೋಜನೆಗೊಂಡು ಆಗ್ತಕ್ಕಂಥ ಒಂದು ಈ ಒಂದು ಲಕ್ಷ್ಮೀನಾರಾಯಣದ ಯೋಗದ ಬಲ ಅಂದರೆ ಸಾಮಾನ್ಯವಾಗಿ ಹೇಳ್ತಕ್ಕಂಥ ಒಂದು ಯೋಗ ಅಲ್ಲ. ಒಂದು ಲಕ್ಷ್ಮಿಗೆ ಮತ್ತು ನಾರಾಯಣ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಗದ ಬಲ ಅಂದರೆ ವಿಶೇಷವಾಗಿ ಆರ್ಥಿಕವಾಗಿ ಲಾಭಗಳನ್ನು ತಂದುಕೊಡ್ತ ಒಂದು ಯೋಗ ಈ ಒಂದು ಸಂದರ್ಭದಲ್ಲಿ ಆಗ್ತಾ ಇರತಕ್ಕ ಒಂದು ಪ್ರಭಾವದಿಂದ ಈ ಎಲ್ಲ 5 ರಾಶಿಯವರಿಗೆ ಲಾಭ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇದೆ ಅಂಥೇಳಿ ಹೇಳಬಹುದು. ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕೂ ವಿಶೇಷ ಆಗಿರ್ತಕ್ಕಂಥ ಒಂದು ಯೋಗಗಳ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡೋಣ. ನಮಸ್ಕಾರ.